ನಾವೇನು ಮನವಿ ಕೊಡ್ತಿರೋ ಈ ಮನವಿಗೆ ಸ್ಪಂದಿಸಿ 1 ವಾರದೊಳಗಡೆ ನಮಗೇನೋ ನ್ಯಾಯ ಕೊಡಲಿಲ್ಲ ಅಂದರೆ ನಾವು ಕಂದಾಯ ಸಚಿವರ ವಿರುದ್ಧವಾಗಿ, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವರ ವಿರುದ್ಧವಾಗಿ ಮತ್ತು ಗೃಹ ಸಚಿವರ ವಿರುದ್ಧವಾಗಿ ಮತ್ತು ಸಂಬಂಧಪಟ್ಟ ಇನ್ನೂ ಸಾರಿಗೆ ಸಚಿವರ ವಿರುದ್ಧವಾಗಿ ಹಲವಾರು ಸಚಿವರ ವಿರುದ್ಧವಾಗಿ ಅವ್ರು ರಾಜೀನಾಮೆ ಒತ್ತಾಯಿಸಿ 13ನೇ ತಾರೀಕು ಬೃಹತ್ ದಂಪೆ ಚಳವಳಿ ನಂಬ್ಕೊತೀವಿ. ಇವತ್ತು ಪೊಲೀಸ್ ಅಧಿಕಾರಿಗಳು ನೀವು ಸ್ವಲ್ಪ ಮೆಮೊರಂಡಮ್ ಇದು ಮಾಡಿದ್ರೆ ನಾವೇನು ಬೇಕು ನಾವು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರಂತೆ ನಾವು ಇವತ್ತು ತಾತ್ಕಾಲಿಕವಾಗಿ ನಮ್ಮ ಹೋರಾಟವನ್ನು ಕೈಬಿಟ್ಟು ಒಂದು ಮನವಿ ಪತ್ರ ಸಲ್ಲಿಸ್ತಾ ಇದ್ದೀವಿ. ಈ ಒಂದು ಮನವಿ ಪತ್ರ ಸಲ್ಲಿಸೋಕ್ಕೆ ಕಾಂತರಾಜಣ್ಣವರು, ನಮ್ಮ ಭಾಗ್ಯ ಮೇಡಮ್ ಅವರು, ಶರವಣ ಅವರು ಮತ್ತು ನಮ್ಮ ವೆಂಕಟೇಗೌಡರು ಇನ್ನೂ ಹಲವಾರು ಕಾರ್ಯಕರ್ತರು ಬಂದಿದ್ದಾರೆ. ಸುಮಾರು ಸಾವಿರಾರು ಜನವನ್ನು ಕರೆಸಿ ನಾವು ಇವತ್ತು ಹೋರಾಟ ಮಾಡಬೇಕಂತಿದ್ದೀವಿ. ಆದರೆ ಪೊಲೀಸ್ ಅಧಿಕಾರಿಗಳಿಗೆ ನಾವು ಇರಲಿ ಅಂತ ಹೇಳ್ಬಿಟ್ಟು ಒಂದು ಅವರಿಗೆ ಅವಕಾಶ ಕೊಟ್ಟಿದ್ದೀವಿ. ಈ ಒಂದು ವಿಚಾರದಲ್ಲಿ ನಾವು ಏನು ಹೇಳಬೇಕಂತಂದರೆ, ಗೃಹ ಇಲಾಖೆ, ಆಮೇಲೆ ಇಲ್ಲಿ ಒಂದು ಸುಜಯ್ ಕುಮಾರ್ ಅವರು ಕಂದಾಯ ಇಲಾಖೆಯಲ್ಲಿ ಉಪನಿರ್ದೇಶಕರು, ಇವನಂಥ ಭ್ರಷ್ಟ ಅಧಿಕಾರಿ ನಾನು ಎಲ್ಲಿ ನೋಡಲಿಲ್ಲ. ಅಲ್ಲಿ ಆನೆಕಲ್ಲಲ್ಲಿ ಒಬ್ಬನು ಪ್ರಕಾಶನ್ ಅನ್ನೋ ಒಬ್ಬನು ಸರ್ವೇನಿದ್ದಾನೆ, 15 ವರ್ಷಗಳಿಂದ ಅಲ್ಲೇ ಇಟ್ಕೊಂಡವ್ರು ಒಬ್ಬರನ್ನೇ. ಆಮೇಲೆ ಅವನು ಏನು ಸುಮಾರು ಒಂದು 100 ಕೋಟಿ ಪ್ರಾಪರ್ಟಿ ಮಾಡೋನೇನು ಗೊತ್ತಿಲ್ಲ ಇವ್ರಿಗೆ. ಯಾಕಂದರೆ ಈ ಸರ್ಕಾರಿ ಅಧಿಕಾರಿಗಳು ಅವ್ರನ್ನ ಜೊತೆಲಿ ಯಾಕೆ ಇಟ್ಕೊತಾರೆ ಅಂದರೆ, ಹಣ ಮಾಡಬೇಕು, ಅಧಿಕಾರಿಗಳು ಕೊಡಿಸ್ಬೇಕು, ಸಚಿವರು ಕೊಡಿಸ್ಬೇಕು, ಇವರಿಗೆಲ್ಲ ವ್ಯವಸ್ಥಿಸಿ ಕೊಡಬೇಕು. ಆ ಒಂದು ವಿಚಾರದ ಅವ್ರನ್ನೆಲ್ಲ ಕಡಿವಾಣಗಳಾಗಬೇಕು. ಆಮೇಲೆ ಇವತ್ತು ನಾವೇನು ಮನವಿ ಕೊಡ್ತಿರೋ ಈ ಮನವಿಗೆ ಸ್ಪಂದಿಸಿ 1 ವಾರದೊಳಗಡೆ ನಮಗೇನೋ ನ್ಯಾಯ ಕೊಡಲಿಲ್ಲ ಅಂದರೆ ನಾವು ಕಂದಾಯ ಸಚಿವರ ವಿರುದ್ಧವಾಗಿ, ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವರ ವಿರುದ್ಧವಾಗಿ ಮತ್ತು ಗೃಹ ಸಚಿವರ ವಿರುದ್ಧವಾಗಿ ಮತ್ತು ಸಂಬಂಧಪಟ್ಟ ಇನ್ನೂ ಸಾರಿಗೆ ಸಚಿವರ ವಿರುದ್ಧವಾಗಿ ಹಲವಾರು ಸಚಿವರ ವಿರುದ್ಧವಾಗಿ ಅವ್ರು ರಾಜೀನಾಮೆ ಒತ್ತಾಯಿಸಿ 13ನೇ ತಾರೀಕು ಬೃಹತ್ ದಂಪೆ ಚಳವಳಿ ನಂಬ್ಕೊತೀವಿ. ಇದಕ್ಕೆಲ್ಲ ನಮಗೆ ಎಲ್ಲ ಕಾರ್ಯಕರ್ತರುಗಳು ಮತ್ತು ಆಮೇಲೆ ನಮ್ಮ ಸಂಘಟನೆಗಳು, ಜನಪರ ಸಂಘಟನೆಗಳು ಎಲ್ಲ ಬೆಂಬಲ ಸೂಚಿಸಬೇಕಂತ ಹೇಳುತ್ತಾ ಇವತ್ತಿನ ಹೋರಾಟವನ್ನು ತಾತ್ಕಾಲಿಕವಾಗಿ ನಾವು ಮನವಿ ಕೊಡೋ ಮೂಲಕ ನಾವು ಮುಕ್ತಾಯಗೊಳಿಸ್ತಾ ಇದ್ದೀವಿ.